ರಾಜ್ಯ ರಾಜಕಾರಣದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಆರಂಭಿಸ್ತಾ ಇದ್ದೀವಿ. ಫಾಸ್ಟಾಗಿ ಹೇಳ್ತಾ ಹೋಗೋಣ. ಸುದ್ದಿಗಳು ತುಂಬ ಇದೆ. 31 ಕಾಂಗ್ರೆಸ್ ಶಾಸಕರ ಸಹಿ ಇರುವಂಥ ಪತ್ರ. ಆ ಶಾಸಕರುಗಳ ಮಧ್ಯದಲ್ಲಿ ಒಂದು ಕಾಮನ್ ಥಿಂಗ್ ಏನಂದರೆ, ಎಲ್ಲರೂ ಮೊದಲನೇ ಸಲ ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿರುವಂಥವ್ರು. ಪತ್ರ ಏನು ಹೇಳುತ್ತೆ? 34 ಜನರನ್ನು ಮಂತ್ರಿಗಳನ್ನಾಗಿಸಿಕೊಳ್ಳುವುದಕ್ಕೆ ಅವಕಾಶ ಇದೆ ಕರ್ನಾಟಕದಲ್ಲಿ. ಈಗಾಗಲೇ ಮಂತ್ರಿಗಳಾಗಿರುವವರ ಪೈಕಿ ಒಬ್ಬ ಕೂಡ ಮೊದಲ ಸಲ ಗೆದ್ದ ಶಾಸಕ ಮಂತ್ರಿಯಾಗಿಲ್ಲ. 38 ಜನರನ್ನ ಕಾಂಗ್ರೆಸ್ಸಿನ 38 ಅಭ್ಯರ್ಥಿಗಳನ್ನು ಮೊದಲನೇ ಸಲ ಜನ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಅರ್ಥಾತ್ 38 ಶಾಸಕರು ಫಸ್ಟ್ ಟೈಮ್ ಗೆದ್ದು MLAಗಳಾಗಿದ್ದಾರೆ ಕಾಂಗ್ರೆಸ್ನಲ್ಲಿ. ಇಷ್ಟು ಜನರನ್ನು ಜನ ಬೆಂಬಲಿಸಿದ್ದಾರೆ ಅಂದರೆ ಜನ ಬದಲಾವಣೆಯನ್ನು ಬಯಸ್ತಾರೆ ಅಂತ ಅರ್ಥ. ಸಚಿವ ಸಂಪುಟ ಯಾವಾಗಲೂ ಹಳಬರ ಹೊಸಬರ ಮಿಶ್ರಣದಂತೆ ಇರಬೇಕು. ಆದ್ದರಿಂದ ನೀವು ಈಗ ಸಚಿವ ಸಂಪುಟ ಪುನರ್ರಚನೆ ಮಾಡುವ ಆಲೋಚನೆ ನಡೆಸ್ತಾ ಇದ್ದರೆ, ನಮ್ಮಗಳ ಪೈಕಿ ಅರ್ಥಾತ್ ಮೊದಲ ಸಲ ಗೆದ್ದಿರುವ 38 ಶಾಸಕರುಗಳ ಪೈಕಿ 5 ಜನರನ್ನು ಮಂತ್ರಿಗಳನ್ನಾಗಿ ಮಾಡಿ ಅಂತ ಈ ಪತ್ರ ಹೇಳ್ತಾ ಇದೆ. ಮಂತ್ರಿಗಳನ್ನಾಗಿ ಮಾಡಿ 5 ಜನರನ್ನು ಅಂತ. 31 ಜನರ ಪಟ್ಟಿ ಇದೆ, ಯಾರ್ಯಾರು ಸೈನ್ ಹಾಕಿದ್ದಾರೆ ಅಂತ. ಅದರ ಜೊತೆಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯನವರು, DK ಶಿವಕುಮಾರ್, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಇಷ್ಟು ಜನರಿಗೆ ಈ ಪತ್ರ ಬರೆದಿದ್ದಾರೆ. ಇಕ್ಬಾಲ್ ಹುಸೇನ್, ಭರತ್ ರೆಡ್ಡಿ, KS ಬಸವಂತಪ್ಪ, ಮಂಥರ್ಗೌಡ, ಗಣೇಶ್ ಪ್ರಸಾದ್ ಪತ್ರದಲ್ಲಿ ಸೈನ್ ಹಾಕಿರೋರು ಇವರೆಲ್ಲ. ಕೇಳಿಸ್ಕೊಳ್ಳಿ ಏನಂತಾರೆ ಅಂತ. ನಮಗೆಲ್ಲ ಅಸಮಾಧಾನ ಇದೆ. ಕೆಲವು ಸಚಿವರುಗಳು ಸರಿಯಾಗಿ ನಮಗೆ ಗೌರವ ಕೊಡ್ತಾ ಇಲ್ಲ, ನಮಗೆ ಸ್ಪಂದನೆನ ಮಾಡ್ತಾ ಇಲ್ಲ, ಸೂಕ್ತವಾದಂಥ ನಿರ್ಧಾರ ತಗೊಳ್ಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಒಂದು ಪತ್ರವನ್ನು ಬರೆದಿದ್ದೀವಿ. ನಮ್ಮ ಕೋರಿಕೆ ಇದು, ನಮ್ಮ ಬೇಡಿಕೆ ಇದು. ನಮ್ಮ ಜೊತೆಲಿ ಅವತ್ತೆಲ್ಲರೂ ಕೂಡ ನಾವು ಬೇಡಿಕೆನ ಇಟ್ಟಾಗ ಸಾಕಷ್ಟು ಜನ ಇದಕ್ಕೆ ಒತ್ತಾಯ ಮಾಡಿದ್ರು. ಸಾಕಷ್ಟು ಜನದ ಬೇಡಿಕೆ ಇದೇ ಆಗಿತ್ತು. ಅದ್ರ ನಂದು ಒಂದು ಬೇಡಿಕೆ ಅದು. ನನಗೆ ಯಾವ ಸಚಿವ ಸ್ಥಾನನೂ ಬೇಡ, ಶಾಸಕನಾಗಿದ್ದೀನಿ ಅಷ್ಟೇ ಸಾಕು. ನಾನು ಕೆಲಸ ಮಾಡೋಕ್ಕೆ ನನಗೆ ಅನುಕೂಲ ಆಗಿದೆ, ಮಾಡ್ತೇವೆ. 35ರಿಂದ 40 ಜನ ಫಸ್ಟ್ ಟೈಮರ್ಸು, ಯಂಗ್ಸ್ಟರ್ಸ್ ಎಲ್ಲರೂ ಗೆದ್ದಿದ್ದೀವಿ. ನಾಳೆ ಬೆಳಗ್ಗೆ ಏನನ್ನ ಸಚಿವ ಸಂಪುಟ ಏನನ್ನ ಎಕ್ಸ್ಪೆನ್ಷನ್ ಆದರೆ ಹೈಕಮಾಂಡ್ ಏನನ್ನ ಮಾಡುತ್ತೆ ಅಂತ ಅಂದಾಗ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ. ನಾವು ಕೂಡ ಬಳ್ಳಾರಿ ಜಿಲ್ಲೆ ವಿಚಾರ ಬಂದಾಗ ನಾಗೇಂದ್ರಣ್ಣನೇ ನಮ್ಮ ಮಂತ್ರಿ, ನಾಗೇಂದ್ರಣ್ಣನೇ ಮಂತ್ರಿ ಆಗ್ಬೇಕನ್ನೋದು ನಮ್ಮ ಇಚ್ಛೆ. ಅದರಲ್ಲಿ ಸೀಡಣ್ಣವರು ಕೂಡ ಸೈನ್ ಮಾಡಿರ್ಬೇಕು ಅನ್ಕೊಂತೀವಿ. ಎಲ್ಲರೂ ಫಸ್ಟ್ ಟೈಮರ್ಸ್ ಯಾರ್ಯಾರು ಇದ್ದಾವೋ ಎಲ್ಲರೂ ಅಸೆಂಬ್ಲಿದಲ್ಲಿ ಅವತ್ತು ಕೂತಾಗ ಎಲ್ಲರೂ ಸೈನ್ ಮಾಡಿದ್ವಿ. ನಾವು ಒಟ್ಟು 5 ಜನ ಶಾಸಕರಿಗೆ ಹೊಸೊಬ್ಬರಿಗೆ ಅವಕಾಶ ಕೊಡ್ರಿ ಅಂತಕ್ಕಂಥ ಮನವಿ ಮಾಡ್ಕೊಂಡಿದ್ದೇವೆ. ಆ ಮನವಿ ಅಂತ ಯಾವ ಕೆಟಗರಿ ವೈಸ್ ಕೊಡ್ತಾರೋ ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ. ನಾವು ಹೊಸೊಬ್ಬರಿಗೆ ಯಾರಾದರೂ ಕೊಡ್ಬೋದು, ಅದು ಹೈಕಮಾಂಡ್ಗೆ ಅವರ ಒಂದು ಮೇಲೆ ಅಂತಿಮ ತೀರ್ಮಾನ. ನೀವು ನೋಡಿರಿ, ಗುಜರಾತ್ನಲ್ಲಿ ನೀವು ಸಚಿವ ಸಂಪುಟವನ್ನು ಮಾಡಿದ್ದಾರೆ, ಈಗ ಅಲ್ಲಿ ಸಹ ಎಲ್ಲ ಹೊಸೊಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಇಟ್ ವಾಸ್ ಅ ಕಲೆಕ್ಟಿವ್ ಡಿಸಿಷನ್ ಬೈ ಆಲ್ ದ ಯಂಗ್ಸ್ಟರ್ಸ್. ಯಾರು ಮೊದಲನೇ ಬಾರಿ ಗೆದ್ದಿರೋದು ಕೊಡಲೇಬೇಕು ಅಂತೇನಿಲ್ಲ. ಇಫ್ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಇದ್ದರೆ ನಮ್ಮವ್ರು 38 ಜನಕ್ಕೂ ಒಂದು ಅವಕಾಶ, ಒಬ್ರಿಗಾದರೂ ಒಬ್ಬರು ಅವಕಾಶ ಕೊಡಲೇಬೇಕು ಅಂತಲೂ ನಾವೇನು ಆ ಥರ ಐ ಡೋಂಟ್ ಥಿಂಕ್ ದಟ್ ವಾಸ್ ಇದು. ಇಟ್ ವಾಸ್ ಐ ಥಿಂಕ್ ಇನ್ ಅ ಲೈಟರ್ ವೇ. ಒಂದು ಯುವಕರಿಗೆ ಒಂದು ಅವಕಾಶ ಕೊಡಿ, ಹುಮ್ಮಸ್ ಸಿಗ್ತದೆ ನಮ್ಮೆಲ್ಲರಿಗೂ ಕೆಲಸ ಮಾಡಲಿಕ್ಕೆ. ದಟ್ ವಾಸ್ ದ ಇಂಟೆನ್ಷನ್. ಅದು ಹಿಂದೆ ನಮ್ಮ ಅಸೆಂಬ್ಲಿ ನಡೆಯುವಂಥ ಸಮಯದಲ್ಲಿ ಕೆಲವಷ್ಟು ಶಾಸಕರು ಒಂದು ಏನಾದ್ರು ಅವಕಾಶ ಸಿಕ್ಕರೆ ನೋಡೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಒಂದಷ್ಟು ಜನ ಸೈನ್ ಮಾಡಿ ಕೊಟ್ಟಿದ್ದಾರೆ. ಯಾವ ಪಕ್ಷದಲ್ಲಿ ಯುವಕರಿಗೆ ಅವಕಾಶಗಳು ಸಿಕ್ಕಿದ್ರೆ ಫಸ್ಟ್ ಟೈಮ್ ಗೆದ್ದಿರೋರು ಸಚಿವರಾಗಲಿ ಅನ್ನೋ ಉದ್ದೇಶದಿಂದ ಮಾಡಿರೋಂಥ ಕೆಲಸ ಇದು. ಅದಕ್ಕಾಗಿ ಇದಕ್ಕೆ ವಿಶೇಷವಾದ ಅರ್ಥ ಕಲಿಸೋಂಥ ಅವಶ್ಯಕತೆ ಇಲ್ಲ. ಇದು ನಡೆದಂಥದ್ದು 3-4 ತಿಂಗಳಿಂದೆ. ಸೊ ಹಾಗಾಗಿ ಈಗ ಬಂದಿರೋದು ನಿಜವಾಗ್ಲೂ ಆಶ್ಚರ್ಯಕರ. ಇದು ಯಾಕಂದರೆ ಈಗಾಗಲೇ ಹೈಕಮಾಂಡ್ಗೆ ಗೊತ್ತಿರೋಂಥ ವಿಚಾರ ಅಂತ ಹೇಳ್ತಿದ್ದಾರೆ. ಬಟ್ ಅದ್ರ ಬಗ್ಗೆನೂ ನಮ್ಗೆ ಯಾವುದೇ ಥರದ ಮಾಹಿತಿ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.